ಪರಮ ದೈವ ಭಕ್ತಿ ಆಗಿದ್ದ ದೇವೇಗೌಡರ ಪತ್ನಿ ಚೆನ್ನಮ್ಮ. ಪತಿ ಮಕ್ಕಳ ರಾಜಕೀಯ ಏಳಿಗೆ ರಕ್ಷಣೆಗಾಗಿ ಸದಾ ಪ್ರಾರ್ಥನೆಯನ್ನ ಮಾಡ್ತಾ ಇದ್ರು. ಚೆನ್ನಮ್ಮನ ಅಪಾರ ದೈವ ಭಕ್ತಿಯೇ ಗೌಡರ ಕುಟುಂಬಕ್ಕೆ ದೊಡ್ಡ ಶಕ್ತಿ. ಚೆನ್ನಮ್ಮನ ಆಧ್ಯಾತ್ಮಿಕ ಶಕ್ತಿಯೇ ದೊಡ್ಡ ಗೌಡರ ಕುಟುಂಬಕ್ಕೆ ಶ್ರೀರಕ್ಷೆ. 6 ಜನ ಮಕ್ಕಳನ್ನ ಶಿಸ್ತಿನಿಂದ ಬೆಳೆಸಿ ಉತ್ತಮ ಶಿಕ್ಷಣ ಕೊಡಿಸಿದ್ದ ಚೆನ್ನಮ್ಮ. ಎಂದಿಗೂ ಪ್ರಚಾರದ ಬೆಳಕಿಗೆ ಬರಲು ಬಯಸದ ಚೆನ್ನಮ್ಮ. ಪತಿ ದೆಹಲಿ ಪ್ರಧಾನಿ ನಿವಾಸದಲ್ಲಿದ್ದರೂ ಕೂಡ ಹಳ್ಳಿ ಮರೆಯದ ಚೆನ್ನಮ್ಮ. ಸರಳತೆ ಮತ್ತು ಕೃಷಿ ಮೇಲಿನ ಒಲವು ಬಿಟ್ಟುಕೊಡದ ಚೆನ್ನಮ್ಮ. ಗೌಡರು ರಾಷ್ಟ್ರಮಟ್ಟದ ನಾಯಕರಾಗಿ ಬೆಳೆಯಲು ಚೆನ್ನಮ್ಮನ ತ್ಯಾಗ ಅಪಾರವಾಗಿದೆ. ದೈವ ಭಕ್ತಿ ಆಗಿದ್ರು ಪತಿ ಮತ್ತು ಮಕ್ಕಳ ರಾಜಕೀಯ ಜೀವನಕ್ಕೆ ಅಪಾರ ದೈವ ಶಕ್ತಿ ಅಂತ ಅಂದ್ರೆ ಅದು ಚೆನ್ನಮ್ಮನೇ. ದೇವರ ಪರವಾಗಿ ದೇವರ ಹತ್ರ ಬೇಡ್ಕೊತಿದ್ರು ಪತಿ ಮತ್ತು ಮಕ್ಕಳ ಪರವಾಗಿ. ಆದರೆ ಮಕ್ಕಳು ಮತ್ತು ಪತಿಗೆ ದೇವರ ಸ್ಥಾನದಲ್ಲಿ ನಿಂತಿದ್ದೆ ಚೆನ್ನಮ್ಮ. ಕುಟುಂಬದಲ್ಲಿ ಏನೇ ಒಂದು ಆಗು ಹೋಗು ಆಗಿರ್ಬೋದು, ಇಂಥ ವಯಸ್ಸಲ್ಲೂ ಕೂಡ ಬೆಳಿಗ್ಗೆ ಬೇಗ ಎದ್ದು ತುಳಸಿ ಪೂಜೆ ಮಾಡಿ, ದೇವರಿಗೆ ಪೂಜೆ ಮಾಡಿ, ಎಲ್ಲ ಕಾರ್ಯಗಳನ್ನು ಮುಗಿಸಿ ಮಧ್ಯಾಹ್ನ 12-1 ಗಂಟೆ ಆಗ್ತಿತ್ತಂತೆ ಊಟ ಮಾಡೋ ಅಷ್ಟರಲ್ಲಿ. ಅಂದರೆ ಈಗಿನ ಇಂಥ ಒಂದು ಇಡೀ ವಯಸ್ಸಲ್ಲೂ ಕೂಡ ಆ ಕಾರ್ಯವನ್ನು ಮಾಡ್ತಾ ಇದ್ರು. ಅಪಾರ ದೈವ ಭಕ್ತರು. ಎಂಥ ಸಾಮಾನ್ಯ ಕೃಷಿ ಕುಟುಂಬದಲ್ಲಿ ಜನಿಸಿ ಬಂದಂಥವ್ರು.